ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಚಿರುಕನ್ನಡ ಬ್ಲಾಗ್ಗೆ ಸ್ವಾಗತ. ನಾನು ನಿಮ್ಮ ರಕ್ಷಿತ ನಾಗರಾಜ್. ಇವತ್ತು ಸವಗತ್ತಿಯಲ್ಲಿರುವಂಥ ಯಲ್ಲಮ್ಮನ ಗುಡ್ಡಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ, ನಿಮಗೂ ಸಹ ಕರ್ಕೊಂಡು ಹೋಗ್ತೀನಿ. ಇಲ್ಲಿ ಬೆಳಗ್ಗೆ ಯಾವ ರೀತಿ ಇರುತ್ತೆ ವಾತಾವರಣ. ಬೆಳಗ್ಗೆ ನಾವು ಬಿಟ್ಟಾಗ ಒಂದು 8:30 ಆಗಿರ್ಬೋದು. ಮನೆಯಿಂದ ನಾವು ಹೊರಟಾಗ ನಾವು ಸದ್ಯಕ್ಕೆ ಗುಡ್ಡಕ್ಕೆ ಬಂದು ಸೇರಿದಾಗ 10 ಗಂಟೆ ಆಗಿತ್ತು. ಬಟ್ ಅಲ್ಲಿ ಸ್ವಲ್ಪ ಅಡಚಣೆಗಳು ಆದವು ನಮಗೆ. ಯಾಕಂತ ಹೇಳಿದರೆ ಅಲ್ಲಿ ಹೋಗೋಕ್ಕೆ ವೆಹಿಕಲ್ಗಳನ್ನು ಒಳಗೆ ಬಿಡ್ತಾ ಇರಲಿಲ್ಲ. ಹಾಗಾಗಿ ಸ್ವಲ್ಪ ಎಲ್ಲ ಕಡೆ ವೆಯ್ಟ್ ಮಾಡಿಕೊಂಡು ಹೋದ್ವಿ. ಬನ್ನಿ, ಯಾವ ರೀತಿ ಇರುತ್ತೆ. ನಾನು ಇದೇ ಫಸ್ಟು ಜಾತ್ರೆಗೆ ಬಂದಿರೋದು. ಯಾವ ರೀತಿ ಇರುತ್ತೆ ಅಂತ ನನ್ನ ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಯಾರೆಲ್ಲ ನೀವು ಸಹ ಯಲ್ಲಮ್ಮನ ಗುಡ್ಡಕ್ಕೆ ಹೋಗಿ ಜಾತ್ರೆ ಮಾಡ್ಕೊಂಡಿದ್ದೀರಾ, ಕಮೆಂಟ್ ಮಾಡಿ. ಹೇಗಿರುತ್ತೆ, ಹೇಗಿತ್ತು ನಿಮ್ಮ ಎಕ್ಸ್ಪೀರಿಯೆನ್ಸ್ ಅಂತ ಹೇಳಿಬಿಟ್ಟು. ತಾಯಿ ಯಲ್ಲಮ್ಮ ದೇವಿ ಎಲ್ಲರಿಗೂ ಸಹ ಒಳ್ಳೇದು ಮಾಡಲಿ, ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ನೀವು ನಿಮ್ಮ ಫ್ಯಾಮಿಲಿಗೂ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇಲ್ಲಿ ಜಾತ್ರೆ ಮಾಡಲಿಕ್ಕೆ ಟ್ರ್ಯಾಕ್ಟ್ರಲ್ಲಾಗಿರ್ಬೋದು, ಟೆಂಪು, ಎತ್ತಿನ ಗಾಡಿ ಪ್ರತಿಯೊಂದರಲ್ಲೂ ಸಹ ಬಂದು ಇಲ್ಲೇ ಉಳ್ಕೊಂಡು ಜಾತ್ರೆಯನ್ನು ಮಾಡ್ಕೊತಾರೆ. ತುಂಬಾ ಚೆನ್ನಾಗಿರುತ್ತೆ. ಬಟ್ ನಾನು ಇದೇ ಫಸ್ಟ್ ಟೈಮು ಜಾತ್ರೆಯಲ್ಲಿ ನಾನು ಇಲ್ಲಿ ಉಳ್ಕೊಂಡು ಜಾತ್ರೆ ಮಾಡ್ತಾ ಇರೋದು. ಜಸ್ಟ್ ನಾನು ಪೂಜೆಗೆ ಹೋಗಿ, ಅಂದರೆ ಒನ್ ಡೇ ಹೋಗ್ಬಿಟ್ಟು ನಾನು ಪೂಜೆ ಮಾಡ್ಕೊಂಬಂದಿದ್ದೀನಿ. ಬಟ್ ನಾನು ಒಂದು 3 ದಿನ ಜಾತ್ರೆ ಮಾಡಿರೋದು ಅಂದರೆ ಇದೇ ಫಸ್ಟ್ ಟೈಮ್ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿತ್ತು ನನ್ನ ಎಕ್ಸ್ಪೀರಿಯೆನ್ಸು. ಬಟ್ ತುಂಬಾ ರಶ್ ಇತ್ತು ಅಂತಲೇ ಹೇಳ್ಬೋದು ನಾವು ಬಂದಾಗ. ಈ ವಿಡಿಯೋ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡಿದ್ದೀನಿ. ಯಾರು ಏನು ತಿಳ್ಕೊಳ್ಬೇಡ್ರಿ. ಯಾಕಂತ ಹೇಳಿದ್ರೆ ಸ್ವಲ್ಪ ಕೆಲಸ ಇತ್ತು. ಹಾಗಾಗಿ ವಿಡಿಯೋನ ಎಡಿಟ್ ಮಾಡಲಿಕ್ಕೆ ಆಗಿರಲಿಲ್ಲ. ಹಾಗಾಗಿ ಸ್ವಲ್ಪ ಲೇಟಾಗಿ ಎಡಿಟ್ ಬಿಡ್ತಾ ಇದ್ದೀನಿ. ಇಲ್ಲಿ ಗಾಡಿಗಳನ್ನ ಡೈರೆಕ್ಟು ನಾವು ಉಳ್ಕೊಂಡಿರೋಂತಹ ಜಾಗಕ್ಕೆ ಗಾಡಿನ ತೊಗೊಂಡೋಗ್ಲಿಕ್ಕೆ ಆಗಲಿಲ್ಲ. ಹಾಗಾಗಿ ಸ್ವಲ್ಪ ಲೇಟ್ ಆಯಿತು. ನಾವು ಅಲ್ಲಿ ವೆಯ್ಟ್ ಮಾಡ್ತಾ ಇದ್ವಿ. ನಾವು ಒಂದು ಕಡೆ ಸೈಡಿನ ಗಾಡಿ ಪಾರ್ಕಿಂಗ್ ಮಾಡಿಕೊಂಡು ಅದಾದಮೇಲೆ ನಮ್ಮ ಭಾವನವರು ಹೋಗಿ ರೂಮ್ನೆಲ್ಲ ನೋಡಿಕೊಂಡು ಬಂದರು. ಅದಾದಮೇಲೆ ಗಾಡಿನ ಒಳಗೆ ಬಿಡಲಿಕ್ಕೆ ಸ್ವಲ್ಪ ಲೇಟ್ ಆಯಿತು ನಮಗೆ. ಯಾಕಂತ ಹೇಳಿದ್ರೆ ಅವ್ರು ಏನೋ ಟೋಕನ್ ಎಲ್ಲ ಕೊಡ್ತಾರಂತೆ, ಅದನ್ನೆಲ್ಲ ನೋಡಿಕೊಂಡು ಬಿಡ್ತಾರೆ ಒಳಗೆ. ನೋಡಿ, ಇಲ್ಲಿ ಜಾತ್ರೆಗಳನ್ನು ಮಾಡಿಕೊಂಡು ಹುಣ್ಣಿಮೆಗೆ ಬಂದವರು ಜಾತ್ರೆ ಎಲ್ಲ ಮಾಡಿಕೊಂಡು ಹೋಗ್ತಾ ಇದ್ದಾರೆ ಟ್ರ್ಯಾಕ್ಟರ್ಗಳಲ್ಲಿ. ಇಲ್ಲಿ ಫೇಮಸ್ ಅಂದರೆ ತುಂಬ ಜಾತ್ರೆ ಇದನ್ನು ಟ್ರ್ಯಾಕ್ಟ್ರಲ್ಲಿ ತುಂಬ ಜನ ಮಾಡ್ತಾರೆ. ದೊಡ್ಡ DJ ಎಲ್ಲ ಹಚ್ಕೊಂಡು ಇಡೀ ಫ್ಯಾಮಿಲಿ ಎಲ್ಲ ಬಂದು ಮಾಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ ನೋಡಲಿಕ್ಕೆ. ಮತ್ತು ಇಲ್ಲಿ ಭಂಡಾರನ ಉಕ್ಕೊಂಡು ಲಾಸ್ಟಿಗೆ ಫೈನಲ್ ಹೋಗೋ ಡೇಗೆ ಮನೆಗೆ ಹೋಗೋ ದಿನ ಭಂಡಾರನೆಲ್ಲ ಉಕ್ಕೊಂಡು ತುಂಬಾ ನೋಡಿ ತೋರಿಸ್ತೀನಲ್ವ, ಈ ರೀತಿಯಲ್ಲಿ ಈ ಥರ ಎಲ್ಲ ಮೈಗೆಲ್ಲ ಉಕ್ಕೊಂಡು ಪೂಜೆನ ಮಾಡ್ಕೊಂಡು ಹೋಗ್ತೀವಿ. ತುಂಬಾ ಚೆನ್ನಾಗಿರುತ್ತೆ ನೋಡಲಿಕ್ಕೆ. ನೋಡಿ, ಈಗ ನಾವು ಫೈನಲ್ಲಾಗಿ ಬಂದ್ವಿ. ಅಂದರೆ ನಮಗೆ ಬೇರೆ ಕಡೆ ಜಾಗ ಬಿಡಲಿಕ್ಕೆ ಇನ್ನೊಂದು ಕಡೆ ಕೇಳಿಕೊಂಡು ಬಂದ್ವಿ. ಇಲ್ಲಿಂದ ನಾವು ಇರುವಂತಹ ಜಾಗಕ್ಕೆ ನಾವು ತೊಗೊಂಡಿರೋ ಲಗೇಜ್ನೆಲ್ಲ ತೊಗೊಂಡು ಹೋಗ್ತಿದ್ದೀವಿ. ಇಲ್ಲೇ ಇಲ್ಲೇ ನಿಲ್ಲಿಸ್ಬಿಡ್ತೀವಿ ನಾವು. ಯಾಕಂತ ಹೇಳಿದ್ರೆ ಇದ್ರ ಅಪೋಸಿಟ್ ಸೈಡಿಂದ ನಾವು ಬರ್ಬೋದಿತ್ತಂತೆ. ಬಟ್ ನಮ್ಮ ಗಾಡಿ ತೊಗೊಂಬಂದಿರೋರಿಗಾಗಿರ್ಬೋದು, ನನ್ನ ತಮ್ಮಗಾಗಿರ್ಬೋದು, ಸ್ವಲ್ಪ ಗಾಡಿ ರೋಡ್ ಕನ್ಫ್ಯೂಸ್ ಆಯಿತು. ಹಾಗಾಗಿ ನಾವು ಇದೇನು ನೋಡ್ತಾ ಇದ್ದೀವಲ್ಲ ಅದ್ರ ಆಪೋಸಿಟ್ ರೋಡಲ್ಲಿ ಬರಬೇಕಿತ್ತು. ಬಟ್ ನಾವು ಈ ಕಡೆ ಸೈಡಿಂದ ಬಂದಿದ್ದೀವಿ. ಇಲ್ಲೆಲ್ಲ ತೊಗೊಂಡು ನಾವು ಸಾಮಾನನ್ನ ರಿಟರ್ನ್ ಒಳಗೆ ಹೋಗ್ತೀವಿ. ಮಧ್ಯಾಹ್ನ ನಾವು ದೇವರಿಗೆ ಅಂತೇಳಿ ಬುತ್ತಿ ತಂದಿದ್ರು. ಅದನ್ನು ಸಹ ಬುತ್ತಿನೆಲ್ಲ ಕೊಟ್ಟಾದ ಮೇಲೆ ಮಧ್ಯಾಹ್ನ ನಾವು ಸಹ ಊಟ ಮಾಡ್ಕೊಂಡ್ವಿ. ಇದೇ ನೋಡಿ ನಾವು ಉಳ್ಕೊಂಡಿರುವಂತಹ ಜಾಗ. ಇಲ್ಲಿ ಪರಶುರಾಮ ವಸತಿ ನಿಲಯ ಅಂತ ಹೇಳಿ ಸಿಗತ್ತೆ. ಇಲ್ಲಿ ಒಂದು ದಿನಕ್ಕೆ 900 ರೂಪಾಯಿ, 2 ದಿನದಿಂದ ಸೇರಿ 1800 ಕೊಟ್ವಿ ನಾವು. ನೋಡಿ, ಇದೇ ನಾವು ಉಳ್ಕೊಂಡಿರುವಂಥ ಜಾಗ. ನಾವು ಉಳ್ಕೊಂಡಿದ್ದ ದಿನ ತುಂಬಾ ಪೊಲೀಸರು ಇಲ್ಲಿ ಉಳ್ಕೊಂಡಿದ್ರು. ಬೇರೆ ಕಡೆಯಿಂದ ಬಂದು ಅವರಿಗೆ ಡ್ಯೂಟಿ ಹಾಕಿದ್ರು ಅನಿಸುತ್ತೆ. ಇದೇ ನೋಡಿ ನಾವು ಉಳ್ಕೊಂಡಿರುವಂತಹ ವಸತಿ ನಿಲಯ. ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಫಸ್ಟ್ ಟೈಮ್ ಅಲ್ವಾ. ನೋಡಿ, ಇಲ್ಲಿ ಯಾವ ರೀತಿ ಎಲ್ಲ ಪಡ್ಲಿಗೆ ತುಂಬಿಸ್ತಾರೆ, ಯಾವ ರೀತಿ ಜಾತ್ರೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಎಲ್ಲ ವಿಡಿಯೋ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮತ್ತೆ ನಿಮ್ಮ ಮುಂದಿನ ಇದರಲ್ಲಿ ನಾನು ಸಿಗ್ತೀನಿ ಅಂತ ಹೇಳ್ತಾ ಬನ್ನಿ, ವಿಡಿಯೋನ ನೋಡ್ಕೊಂಡು ಬನ್ನಿ.
ಅವರವರ ಮನೆಯಲ್ಲಿ ಯಾವ ರೀತಿಯಲ್ಲಿ ಅವರವರ ಸಂಪ್ರದಾಯಗಳು ಪಡಲಿಕ್ಕೆ ತುಂಬಿಸೋದು ಇರುತ್ತೋ ಆ ರೀತಿಯಲ್ಲಿ ತುಂಬಿಸ್ಕೊಂಡ್ರು. ಅದಾದ ಮೇಲೆ ನಾವು ಸ್ವಲ್ಪ ಎಲ್ಲ ಪೂಜೆಗಳನ್ನೆಲ್ಲ ತೆಗೆದಾದ ಮೇಲೆ ನಾವು ರಿಟರ್ನ್ ಅಂತ ಹೇಳಿದ್ರೆ ನಾವು ಜಾತ್ರೆ ಯಾವುದೋ ಮಾಡಿರಲಿಲ್ಲ. ಫಸ್ಟ್ ಡೇ ಬಂದಾಗ ಎಲ್ಲ ಪೂಜೆ ಆದ ನಂತರ ನಾವು ಜಾತ್ರೆ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ನೋಡಿ ಈಗೆಲ್ಲ ಪೂಜೆ ಆಯಿತು. ಇದೆಲ್ಲ ಪೂಜೆ ಎಲ್ಲ ತೆಗೆದ ಮೇಲೆ ನಾವು ಸಂಜೆ ಜಾತ್ರೆಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಈಗ ಒಂದೊಂದನ್ನೇ ಪಡ್ಲಿಗೆಗಳನ್ನು ಅದು ಹೇಳ್ತೀನಿ ಅಲ್ವಾ, ಅವರವರ ಸಂಪ್ರದಾಯದಲ್ಲಿ ಅವರವರ ಮನೆಗಳಲ್ಲಿ ಎಷ್ಟು ತುಂಬಿಸ್ಕೊಂಬಂತಿರ್ತಾರೆ ಅವರವ್ರು ತುಂಬಿಸ್ಕೊಂಬರ್ತಾರೆ. ಕೆಲವೊಬ್ಬರು ಪಡ್ಲಿಗೆಗಳನ್ನು 5 ಪಡ್ಲಿಗೆಗಳನ್ನು ತುಂಬಿಸ್ತಾರೆ. ಕೆಲವೊಬ್ಬರು ಅವರ ಮನೆಯಲ್ಲಿ ನಡ್ಕೊಂಡ್ಬಂದ ಹಾಗೆ ತಟ್ಟೆ ಪಡ್ಲಿಗೆಗಳನ್ನು ಸಹ ತುಂಬಿಸ್ತಾರೆ. ಅವರವರ ಮನೆಯಲ್ಲಿ ಯಾವುದು ನಡೆಸ್ಕೊಂಡ್ಬಂದಿರ್ತಾರೆ ಆ ರೀತಿಯಲ್ಲಿ ಮಾಡ್ಕೊಂಬರ್ತಾರೆ. ಇದಾದ ನಂತರ ನಾವು ಸ್ವಲ್ಪ ಸಂಜೆ ಜಾತ್ರೆ ಮಾಡೋಣ ಅಂತೇಳಿ ಹೊರಟ್ವಿ. ಜಾತ್ರೆಯಲ್ಲಿ ಏನಾದರೂ ಸುಮ್ಮನೆ ಜಸ್ಟ್ ನೋಡ್ಕೊಂಬರೋಣ, ಇಲ್ಲ ಮಕ್ಕಳಿಗೆ ಏನಾದ್ರು ಇಷ್ಟ ಆಗುತ್ತೆ ತಗೊಳ್ಳೋಣ ಅಂತ ಹೇಳಿಬಿಟ್ಟು ಹೊರಟ್ವಿ. ನಾರ್ಮಲ್ ನಿಮಗೆಲ್ಲ ಗೊತ್ತೇ ಇರುತ್ತೆ, ಜಾತ್ರೆಗೆ ಹೋದರೆ ಮಂಡಕ್ಕಿ ಬಂದು ಬತಾಸ್ ಅಂತ ತೊಗೊಂಬರೋದು ಕಾಮನ್ ಆಗಿರುತ್ತೆ. ಅಂದರೆ ಜಾತ್ರೆಗೆ ಹೋದಾಗ ಕಾಮನ್ ಅದು ತರೋದು. ಅದಾದಮೇಲೆ ಚಿನ್ನಿಗೆ ಸ್ವಲ್ಪ ಗೊಂಬೆಗಳು ಬೇಕು ಅಂತ ಹೇಳಿದ್ದು, ಆಟ ಆಡಿದ್ಲು. ಹಾಗಾಗಿ ಸ್ವಲ್ಪ ಗೊಂಬೆಗಳನ್ನೆಲ್ಲ ಕೂಡಿಸ್ಕೊಂಡು ಅವಳಿಗೆ ಸ್ವಲ್ಪ ಸರ ಬಳೆ ನೋಡಿಕೊಂಡು ರಿಟರ್ನ್ ನಾವು ಅಲ್ಲಿಂದ ಅಂದರೆ ನಾವು ಒಂದು ರಿಟರ್ನ್ ಬಂದಾಗ ಒಂದು 10 ಗಂಟೆ ಆಗಿರ್ಬೋದು. ಅದಾದಮೇಲೆ ನಮ್ಮ ಮನೆಯವರಿಗೆ ಸ್ವಲ್ಪ ಮೈಕ್ ಸಿಕ್ತು. ಈಗ ಮಕ್ಕಳಿಗೆಲ್ಲ ಇಟ್ಕೊಂಡು ಹಾಡೋ ಅಂಥ ಮೈಕ್ಗಳೆಲ್ಲ ಸಿಕ್ತು. ಹಾಗಾಗಿ ಮೈಕ್ಗಳನ್ನು ಚೆಕ್ ಮಾಡ್ತಾಯಿದ್ರು ತೊಗೊಳ್ಲಿಕ್ಕೆ. ಚೆನ್ನಾಗಿ ಸಿಕ್ತು. ನಮ್ಮ ಸೋನಿಗೆ ಸಿಕ್ಕಿದ್ದು ತುಂಬಾ ಚೆನ್ನಾಗಿ ಸಿಕ್ತು. ಸಿಕ್ಕಾಪಟ್ಟೆ ಸೌಂಡ್ ಬರ್ತಾಯಿತ್ತು. ಒಂದಕ್ಕೆ 350 ಅನ್ನಂಗೆ ಬಿತ್ತು. ಅದೆಲ್ಲ ತೊಗೊಂಡು ಬಂದು ನಾವು ರೆಸ್ಟ್ ಮಾಡಿದ್ವಿ. ಮಾರನೇ ದಿನ ನಾವು ರಿಟರ್ನ್ ಮನೆಗೆ ಹೊರಟ್ವಿ. ಯಾಕಂತ ಹೇಳಿದ್ರೆ ಆನ್ ದ ವೇ ಹೋಗ್ತಾ ಸತ್ಯಮ್ಮ ದೇವಿ ದೇವಸ್ಥಾನಕ್ಕೆ ಹೋಗಬೇಕಿತ್ತು. ಹಾಗಾಗಿ ನಾವು ತಿಂಡಿ ಎಲ್ಲ ಮಾಡಿಕೊಂಡು ರೂಮ್ನ ಖಾಲಿ ಮಾಡಿದ್ವಿ. ರಿಟರ್ನ್ ಹೊರಟ್ಬಿಟ್ವಿ. ಅಲ್ಲಿಂದ ಹೊರಟಿ ನಾವು ಸತ್ಯಮ್ಮ ದೇವಿ ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲೂ ಸಹ ದರ್ಶನ ಮಾಡಿಕೊಂಡು ಕಾಯೆಲ್ಲ ಹೊಡಿಸ್ಕೊಂಡು ನಾವು ರಿಟರ್ನ್ ನಾವು ಮನೆಗೆ ಬಂದ್ವಿ. ನೋಡಿ ಇದೇ ಸತ್ಯಮ್ಮ ದೇವಿ, ಜೋಗುಳಬಾವಿ ಸತ್ಯಮ್ಮ ದೇವಿ ದೇವಸ್ಥಾನ. ಇಲ್ಲೂ ಸಹ ಪೂಜೆನ ಮಾಡಿಸ್ಕೊಂಡು ಬಂದ್ವಿ ನಾವು. ನೋಡಿ ಇಲ್ಲಿ ಹೋಗಿ ಅಲ್ಲಿ ಕೆಳಗಿದ್ದು ದಿನ ಕಲ್ಯಾಣಿ ಇದೆಯಲ್ವ, ಅಲ್ಲಿ ಹೋಗಿ ಕಾಲೆಲ್ಲ ತೊಳ್ಕೊಂಡು ಬಂದ್ವಿ. ಅದಾದ ಮೇಲೆ ನಾವು ಇಲ್ಲಿಂದ ಸಹ ನೀರನ್ನು ಸಹ ತೊಗೊಂಡು ಹೋಗ್ತಾರೆ. ಜೋಗುಳಬಾವಿ ಸತ್ಯಮ್ಮ ದೇವಿ ಇದರಿಂದ ಕಲ್ಯಾಣಿಯಿಂದ ಮನೆಗೂ ಸಹ ನೀರು ತೊಗೊಂಡು ಹೋಗ್ತಾರೆ. ಸ್ನಾನ ಮಾಡೋರು ಸ್ನಾನ ಮಾಡ್ತಾರೆ. ತುಂಬಾ ಇದು ಇರುತ್ತೆ. ನೋಡಿ ಬೇಕಾದ್ರೆ ತೋರಿಸ್ತೀನಿ ಎಷ್ಟು ಜನ ಸ್ನಾನ ಮಾಡ್ತಿರ್ತಾರೆ ಅಂತ ಹೇಳ್ಬಿಟ್ಟು. ನಾವು ಸಹ ಹೋಗಿ ಕಾಲೆಲ್ಲ ತೊಳ್ಕೊಂಡು ಅಲ್ಲಿಂದ ರಿಟರ್ನ್ ನಾವು ದೇವಿಯ ದರ್ಶನಕ್ಕೆ ಹೋದ್ವಿ. ದೇವಿ ದರ್ಶನ ಮಾಡಿಕೊಂಡು ನಾವು ರಿಟರ್ನ್ ಮನೆಗೆ ಹೊರಟ್ವಿ. ಅಲ್ಲಿ ಸ್ವಲ್ಪ ಪೇರ್ಲೆ ಹಣ್ಣೆಲ್ಲ ಇಟ್ಟಿದ್ರು, ಎಲ್ಲ ತೊಗೊಂಡು ನಾವು ರಿಟರ್ನ್ ಮನೆಗೆ ಬಂದ್ವಿ. ಓಕೆ ಫ್ರೆಂಡ್ಸ್, ಜಾತ್ರೆ ಹೇಗಿತ್ತು ಅಂತೇಳಿ ನಿಮಗೆಲ್ಲ ತೋರಿಸಿದ್ದೀನಿ. ಬಟ್ ನಾನು ದೇವಿಯ ದರ್ಶನಕ್ಕೆ ಹೋದಾಗ ಶ್ರೀ ರೇಣುಕಾದೇವಿ ದೇವಸ್ಥಾನಕ್ಕೆ ಹೋದು ದೇವಿಯ ದರ್ಶನ ಮಾಡ್ಕೊಂಡು ಬಂದಾಗ ಅಲ್ಲಿ ವಿಡಿಯೋ ಮಾಡಿದ್ದೆ. ಬಟ್ ಸ್ವಲ್ಪ ಸ್ಕಿಪ್ ಆಗಿಬಿಟ್ಟಿದೆ. ಬಟ್ ಎಲ್ಲೋಗಿದೆಯೋ ಆ ವಿಡಿಯೋ ಸಿಗ್ತಾ ಇಲ್ಲ ಅದನ್ನು ಸಹ ನಿಮಗೆ ತೋರಿಸಿ ನಿಮಗೂ ಸಹ ದರ್ಶನ ಮಾಡಿಸ್ತಾ ಇದ್ದೆ. ಅವತ್ತು ತುಂಬಾ ಕಷ್ಟಪಟ್ಟು ಆ ವಿಡಿಯೋ ಮಾಡಿದ್ದೆ. ಯಾಕಂತ ಹೇಳಿದ್ರೆ ಅಲ್ಲಿ ವಿಡಿಯೋ ಮಾಡಲಿಕ್ಕೆಲ್ಲ ಬಿಡ್ತಾ ಇರಲಿಲ್ಲ. ಹಾಗಾದರೂ ಸಹ ನಾನು ಕಷ್ಟಪಟ್ಟು ಮಾಡಿದ್ದೆ. ಬಟ್ ಆ ವಿಡಿಯೋ ಹೇಗೆ ಸ್ಕಿಪ್ ಆಯಿತೋ ಗೊತ್ತಾಗಲಿಲ್ಲ, ಕ್ಷಮೆ ಇರಲಿ. ಅದು ವಿಡಿಯೋ ಅದು ಹೇಗೆ ಇದಾಯಿತು ಅಂತ ಗೊತ್ತಿಲ್ಲ. ಅಕಸ್ಮಾತ್ ಸಿಕ್ತು ಅಂದರೆ ಖಂಡಿತ ನಿಮಗೆ ನಾನು ಆ ವಿಡಿಯೋನ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಯಾರು ನನ್ನ ವಿಡಿಯೋ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಶ್ರೀ ರೇಣುಕಾದೇವಿ ಎಲ್ಲರಿಗೂ ಸಹ ಒಳ್ಳೇದು ಮಾಡಲಿ. ನಿಮ್ಮ ಮನೆ ಮಕ್ಕಳು ಫ್ಯಾಮಿಲಿಗೆ ಎಲ್ಲರಿಗೂ ಸಹ ಒಳ್ಳೇದು ಮಾಡಲಿ. ಆರೋಗ್ಯ ಐಶ್ವರ್ಯ ವಿದ್ಯಾ ಬುದ್ಧಿ ಎಲ್ಲ ಕೊಟ್ಟು ಸಹ ಕಾಪಾಡಲಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.